ಹೆಂಗೆ ಅನ್ಸುತ್ತೆ ಸರ್ ಸಿನಿಮಾ ನಿಮಗೆ? ಪಿಕ್ಚರ್ ಭಾಳ ಚೆನ್ನಾಗಿ ಇದು ಮಾಡಿದ್ದಾರೆ ಶೂಟಿಂಗ್ಸ್ ಅದೆಲ್ಲ. ನಮ್ಮ ಸತೀಶ್ ಅವರು ಅಷ್ಟೇ ಭಾಗ ಸೆಕೆಂಡ್ ಬಂದು ಅಯೋಧ್ಯೆದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅಲ್ಲಿ ಅದರಲ್ಲಿರೋ ಎಲ್ಲ ಇವರು ಆರ್ಟಿಸ್ಟ್ಗಳು ಜೀವ ತುಂಬಿದ್ದಾರೆ. ಈ ಪಿಕ್ಚರ್ ಸಕ್ಸಸ್ಫುಲ್ ಆಗಲಿ ಅಂದ್ಬಿಟ್ಟು ನನ್ನ ಇದು ಡೈರೆಕ್ಷನ್ ಎಲ್ಲ ಹೆಂಗೆ ಅನ್ಸುತ್ತೆ? ಸೂಪರ್ ಆಗಿದೆ. ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿದೆ. ಮತ್ತು ರವಿಚಂದ್ರನ್ ಅವ್ರಿಗೂ ಒಂದು ಇದಾಗಿದೆ. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್. ಸಾಧು ಅವರು ಧೂಳೆ ಬಸ್ಬಿಟ್ಟಿದ್ದಾರೆ. ಚೆನ್ನಾಗಿದೆ ಸರ್. ಸಿನಿಮಾ ಸೂಪರ್ ಆಗಿದೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ಫ್ಯಾಮಿಲಿ ಕರ್ಕೊಂಬಂದು ಎಲ್ಲರೂ ನೋಡಿ ಫಿಲಮ್ನ ಅದ್ದೂರಿಯಾಗಿ ಓಡಿಸಿ. ಡೈರೆಕ್ಷನ್ ಎಲ್ಲ ಹೆಂಗೆ ಅನ್ಸುತ್ತೆ? ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಕಾಮಿಡಿ ಚೆನ್ನಾಗಿದೆ. ಓವರಾಲ್ ಫಿಲಮ್ ಸೂಪರ್. ರಚಿತಾರಾಮ್ ಅವ್ರು ಹೆಂಗೆ ಮಾಡಿದ್ದಾರೆ? ರಚಿತಾರಾಮ್ ಅವ್ರು ಹೇಳಬೇಕಾ? ಕ್ವೀನ್ ಯಾವಾಗಲೂ ಕ್ವೀನೇ. ಯಾರ್ಯಾರು ಇದ್ದೀರಾ ಸಿನಿ ಪ್ರೇಕ್ಷಕರು, ಕನ್ನಡಿಗರು ಯಾರ್ಯಾರು ಇದ್ದೀರಾ ಎಲ್ಲರೂ, ಪ್ರತಿಯೊಬ್ಬರು ಸಿನಿ ಪ್ರೇಕ್ಷಕರು ಯಾರ್ಯಾರು ಇದ್ದೀರಾ ಪ್ರತಿಯೊಬ್ಬರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಸಾಧು ಮಹಾರಾಜ್ ಅವ್ರದ್ದು ಎಂಟ್ರಿ ಮತ್ತು ಪ್ರತಿಯೊಬ್ಬರದ್ದು ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಫಾರ್ ಯೋಗೆಟು. ಥ್ಯಾಂಕ್ ಯು ಸರ್. ಸರ್ ಡೈರೆಕ್ಷನ್ ಅವರು ಇವರು ಮಹೇಶ್ ಅವರಲ್ವಾ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರದ್ದು ಅಯೋಗ್ಯವನ್ನು ನೋಡಿದ್ದೀವಿ, ಅಂದ್ ಮದಗಜ ಎಷ್ಟೊಂದು ಸುಮಾರು ತೆಗೆದಿದ್ದಾರೆ. ಪ್ರತಿಯೊಂದು ಚೆನ್ನಾಗಿ ಮಾಡಿದ್ದಾರೆ. ಇದು ಚೆನ್ನಾಗಿದೆ ಎಲ್ಲ. ಥ್ಯಾಂಕ್ ಯು ಸರ್. ರಚಿತಾರಾಮ್ ಹೆಂಗೆ ಮಾಡಿದ್ದಾರೆ? ಚೆನ್ನಾಗಿದೆ ಸರ್, ಆ್ಯಕ್ಟಿಂಗ್ ಚೆನ್ನಾಗಿದೆ ಅವರು. ಓಕೆ ಸರ್, ಥ್ಯಾಂಕ್ ಯು. ಫಿಲಮ್ ತುಂಬ ಚೆನ್ನಾಗಿದೆ. ಪಾರ್ಟ್ ಟು ಇನ್ನೂ ತುಂಬ ಎಲ್ಲರೂ ಖುಷಿ ಕೊಡ್ತು. ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೂಡ ಇದೆ. ಒಬ್ರಿಗೆ ಏನು ತಿಳ್ಕೊಬೇಕನ್ನೋ ರಾಜಕೀಯ ಎಲ್ಲ ಕೂಡ ಇದೆ. ನೆಕ್ಸ್ಟ್ ಬರ್ಬೇಕಾದ್ರೆ ಪಾರ್ಟ್ 3 ವೇಟ್ ಮಾಡ್ತಾರಲ್ಲ, ಅಲ್ಲಿದೆ. ನೆಕ್ಸ್ಟ್ ಬಂದು ನೋಡಬೇಕು ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಎಲ್ಲರೂ ಅವ್ರದ್ದು ಬಂದಿರೋದು ಸ್ವಲ್ಪ ಕಮ್ಮಿ ಪಾತ್ರ ಇರ್ಬೋದು, ಬಟ್ ಚೆನ್ನಾಗಿ ಮಾಡಿದ್ದಾರೆ ಅಷ್ಟೇ. ಚೆನ್ನಾಗಿದೆ ಮೂವಿ, ಫನ್ ಇದೆ, ಸಕ್ಕತ್ತಾಗಿದ್ದು. ವೇಟಿಂಗ್ ಫಾರ್ ಅಯೋಗ್ಯ 3. ಎಲ್ಲರೂ ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಒಳ್ಳೆ ಕಾಮಿಡಿ ಇದೆ, ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ. ಎಲ್ಲ ಮೂವಿ ಚೆನ್ನಾಗಿದೆ. ಕನ್ನಡ ಫಿಲಮ್ನ ಥಿಯೇಟ್ರಿಗೆ ಬಂದೇ ನೋಡಿ. ಸ್ಟಾಪ್ ಪೈರಸಿ, ಫಸ್ಟು ಕನ್ನಡ ಬೆಳೆಸಿ, ನಮ್ಮ ನಾಡು ಬೆಳೆಸಿ. ನಮಗೆ ಲಾಸ್ಟ್ ಏನು ರಾಗಿ ಬೈದೆ ಇಷ್ಟ ಆಗಿತ್ತು. ಲಾಸ್ಟ್ ಒಂದು ನ್ಯೂಸ್ ಕೊಟ್ರಲ್ಲ, ನ್ಯೂಸ್ ಇಷ್ಟ ಆಯಿತು. ಫಿಲಮ್ ಚೆನ್ನಾಗಿತ್ತು. ಸಾಧು ಕೋಕಿಲ್ ಅವ್ರದ್ದೇ ಸೀನ್ ಇಷ್ಟ ಆಗಿದ್ದು. ಕಾಮಿಡಿ ಇಷ್ಟ ಆಯಿತು. ಮೂವಿ ಚೆನ್ನಾಗಿತ್ತು. ರವಿಚಂದ್ರನ್ ಅವ್ರು ಸರ್ಪ್ರೈಸಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರ? ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಆದರೆ ಅವರು ಎಮ್ ಎಲ್ ಎ ಆಗಿ ಅವ್ರು ಬರ್ತಾರೆ ಸೆಲೆಕ್ಟ್ ಮಾಡೋಕ್ಕೆ ಅಂತ ಬಂದಿದ್ರಲ್ಲ, ಅವರೇ ಅವ್ರ ಡ್ಯಾಡಿ ಅಂತ ಅಂದ್ಕೊಂಡಿದ್ವಿ. ಅದೊಂದೇ ಟ್ವಿಸ್ಟ್ ಇತ್ತು. ಅದೇ ರಕ್ಷಿತಾರಾಮ್ದು ಪರವಾಗಿಲ್ಲ, ಚೆನ್ನಾಗಿದೆ ಆ್ಯಕ್ಟಿಂಗು. ಅವ್ರು ಬಂದಿಲ್ಲ, ಅವರು ಬಂದೇ ಒಳ್ಳೇದಿತ್ತು. ಅವರು ಸ್ಟೋರಿ ಚೆನ್ನಾಗಿದೆ.